ಹಲೋ ಹಾಯ್ ಎಲ್ಲರಿಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ಇವತ್ತು ನಾವು ಎಷ್ಟನೇ ದಿನದಲ್ಲಿದ್ದೀವಿ ಮೆಡಿಟೇಷನ್ ಅಲ್ಲಿ? ಯಾರಾದ್ರೂ ಹೇಳ್ತೀರಾ? ಹಾ, Fourth. ಫೋರ್ತ್ ಡೇ. ಎಸ್, 4 ಡೇ ನಲ್ಲಿದ್ದೀವಿ. ಸೊ 21ನೇ 21 ದಿನಗಳ 4ನೇ ದಿನದ ಚಾಲೆಂಜ್ ಅಲ್ಲಿ ನಾವು ಇವತ್ತು ಇದ್ದೀವಿ. ಸೊ ಫ್ರೆಂಡ್ಸ್, ಇವತ್ತು ಯಾವ ವಾರ? ಯಾರಾದ್ರೂ ಹೇಳ್ತೀರಾ? ಆದ್ರೆ ಆದಷ್ಟು ಪ್ಲೀಸ್ ವಿಡಿಯೋನ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ಯಾರ್ದು ಫೇಸ್ ನೋಡ್ದಿರೋ ಮಾತಾಡಕ್ಕೆ ಅಷ್ಟ್ ಚೆನ್ನಾಗಿರಲ್ಲ ಅಲ್ವಾ? ವಿಡಿಯೋ ಆನ್ ಮಾಡ್ಕೋತೀರಾ? ಮೆಡಿಟೇಷನ್ ಮಾಡುವಾಗ ಬೇಕಾದ್ರೆ ಲೈಟ್ ಆಫ್ ಮಾಡ್ಕೋಬಹುದು, ಅಥವಾ ವಿಡಿಯೋ ಆಫ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇವಾಗ ಆನ್ ಮಾಡ್ಕೊಳ್ಳಿ. ಓಕೆ, ನೈಸ್. ನಮಸ್ತೆ ಮೇಡಮ್. ನಮ್ ಸೌಮ್ಯ ಮ್ಯಾಮ್, ಪೂಜಾ ಡಾರ್ಕ್ ರೂಮಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ? ಓಕೆ, ನೈಸ್ ನೈಸ್ ಟು ಸಿ ಯು ಆಲ್. ಶಶಿಕಲಾ ಮ್ಯಾಮ್, ಹಾಯ್. ಓಕೆ, ಇವತ್ತು ಯಾವ ವಾರ ಹೇಳ್ತೀರಾ ಯಾರಾದ್ರೂ? ಇವತ್ತು ಶನಿವಾರ ಶನಿವಾರ. ಅಲ್ವಾ? ಶನಿವಾರ. ಸ್ಯಾಟರ್ಡೆ. ಸ್ಯಾಟರ್ಡೆ ಸ್ಪೆಷಲ್ ಏನ್ ಹೇಳಿ? ಏನು ಏನು ಸ್ಯಾಟರ್ಡೆ? ಯಾವ ದೇವರಿಗೆ ನಾವು ಜಾಸ್ತಿ ಪೂಜೆ ಮಾಡ್ತೀವಿ ಸ್ಯಾಟರ್ಡೆ? ಹನುಮಾನ್. ವೆ- ಶನಿದೇವ. ವೆಂಕಟೇಶ್ವರ ಮತ್ತೆ ವೆಂಕಟೇಶ್ವರ. ಶನಿದೇವ. ಆಮೇಲೆ ವೆಂಕಟೇಶ್ ಆಂಜನೇಯ ಶನಿವಾರ ಸ್ವಾಮಿ, ಶನೀಶ್ವರ, ಶನೀಶ್ವರ. ಓಕೆ, ತಿಮ್ಮಪ್ಪ. ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪ. ತಿರುಪತಿ ತಿಮ್ಮಪ್ಪ. ಆಮೇಲೆ ಆಮೇಲೆ ಆಂಜನೇಯ. ಹಾ, ನವಗ್ರಹ. ಹನುಮಾನ್. ಹನುಮಾನ್ನೇ ಮರ್ತ್ ಬಿಟ್ರಾ? ಆಂಜನೇಯ ಅಂತ ಹೇಳಿದ್ವಲ್ಲ. ಓಕೆ, ಹೇಳಿದ್ನಲ್ಲ ಆಂಜನೇಯ ಅಂತ. ಎಸ್, ಆಂಜನೇಯ ಸ್ವಾಮಿ ಅಂತ ಹೇಳೋದಲ್ಲ. ಆಂಜನೇಯ. ಇವತ್ತು ಹನುಮಾನ್ನ ಪವರ್ನ ನಾವು ನಮ್ಮೊಳಗೆ ರಿಸೀವ್ ಮಾಡ್ತಾ ಮೆಡಿಟೇಷನ್ ನ ಮಾಡೋಣ. ಓಕೆನಾ? ಟೈಮ್ ವೇಸ್ಟ್ ಮಾಡೋದ್ ಬೇಡ. ಎಲ್ಲರೂ ಮೆಡಿಟೇಷನ್ಗೆ ಕುತ್ಕೊಳ್ಳಿ. ಮ್ಯೂಸಿಕ್ ಕೇಳಿಸ್ತಿದ್ಯಾ? ಕೇಳಿಸುತ್ತೆ. ಓಕೆ. ಎಸ್, ನೈಸ್. ಓಕೆ. ಸ್ವಲ್ಪ ಸ್ಲೋ, ಅದು ಕಡಿಮೆ ಇದ್ರೆ ಚೆನ್ನಾಗಿರ್ತಾ ಇತ್ತು. ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಒಂದು ಕೂಗುತ್ಲೆ ಆಫ್ ಮಾಡು. ಒಂದು ಈಗ ಬೇರೆ sound. ನನ್ ವಾಯ್ಸ್ ಕೇಳಿಸ್ತಿದ್ಯಾ? ಒಂದು ಇಲ್ಲಿ ಇರ್ಬೇಕು ಅಲ್ಲ. ಯು. ಕೇಳಿಸುತ್ತೆ. ಈ ನನ್ ಕಡೆ ವಾಯ್ಸ್ ನಾಲ್ಕು ಕೇಳಿಸ್ತಿದೆ ಅಲ್ವಾ? ಎಸ್, ಎಲ್ಲರೂ ಮೆಡಿಟೇಷನ್ಗೆ ಕುತ್ಕೊಳ್ಳಿ. ಮೆಡಿಟೇಷನ್ ಕುತ್ಕೊಳ್ಳೋದು ಎಲ್ಲರಿಗೂ ಗೊತ್ತಲ್ವಾ? ನಿಮ್ಮ 2 ಕಾಲುಗಳನ್ನ ಕ್ರಾಸ್ ಮಾಡಿ, ನಿಮ್ಮ 2 ಕೈಗಳನ್ನ ಕ್ಲಾಸ್ಪ್ ಮಾಡಿ, ಆರಾಮದಾಯಕವಾಗಿ ಕುತ್ಕೊಳ್ಳಿ. ನೀವು ಮೆಡಿಟೇಷನ್ಗೆ ರೆಡಿ ಇದ್ದೀರಾ ಅನ್ಸಿದ್ರೆ ನಿಮ್ಮ 2 ಕಣ್ಣುಗಳನ್ನ ಮುಚ್ಚಿ. ಓಕೆ, ಈ ಮೆಡಿಟೇಷನ್ ಅಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಒನ್, ನಾವು ಆಲೋಚನಾ ರಹಿತ ಸ್ಥಿತಿಯನ್ನ ತಲುಪೋದು. ಸೆಕೆಂಡ್ ಒನ್, ಹನುಮಾನ್ ಜೊತೆ ಕನೆಕ್ಟ್ ಆಗೋದು. ಅಂಡ್ ಥರ್ಡ್ ಒನ್, ಗ್ರಾಟಿಟ್ಯೂಡ್ ಟು ಹನುಮಾನ್. ಓಕೆ, Recording in progress.
ಓಕೆ, ಎಲ್ಲರೂ ನಿಮ್ಮ ಮೂಗಿನಿಂದ ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಟೇಕ್ ಅ ಲಾಂಗ್ ಬ್ರೀದ್ ಇನ್, ಬ್ರೀದ್ ಔಟ್. Take one more long breathe in. Breathe out and feel relaxation. Relaxation feel ಮಾಡಿ. ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರು ಬಿಡ್ತಾ, ಮುಖದಲ್ಲಿ ಖುಷಿಯಿಂದ ಉಸಿರನ್ನ ಬಿಡ್ತಾ, ನಿಮ್ಮ ಬಾಡಿ ಮತ್ತು ನಿಮ್ಮ ಮನಸ್ಸು ಆರಾಮದಾಯಕವಾಗಿರೋದನ್ನ ಗಮನಿಸಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. Completely relax. ಈಗ ಯಾವುದೇ ಆಲೋಚನೆಗಳು ಬಂದ್ರೆ ಅದ್ರ ಹಿಂದೆ ಓಡ್ಬೇಡಿ. ಬರೀ ನಿಮ್ಮ ಶ್ವಾಸವನ್ನ ಮಾತ್ರ ಗಮನಿಸಿ ಫ್ರೆಂಡ್ಸ್ ಅಂಡ್ ಮಾಸ್ಟರ್ಸ್. ನಮ್ಮ ಮನಸ್ಸು ಕಂಪ್ಲೀಟ್ ಆಗಿ ಶಾಂತ ಸ್ಥಿತಿ ತಲುಪ್ತಿದೆ. ಆ ಶಾಂತತೆಯನ್ನ ಗಮನಿಸಿ. ಮುಖದಲ್ಲಿ ನಗು ಇರಲಿ. ಆ ಆನಂದವನ್ನ ಅನುಭವಿಸಿ. ಥಾಟ್ಲೆಸ್ ಸ್ಟೇಟ್ಗೆ ತಲುಪ್ತಾ ನಿಮ್ಮ ಬಾಡಿ, ಮನಸ್ಸು ಖುಷಿಯಿಂದ, ಉತ್ಸಾಹದಿಂದ ಇರೋದನ್ನ ಗಮನಿಸಿ. ಆ ಸಂತೋಷವನ್ನ ಅನುಭವಿಸಿ. ಫೀಲ್ ಮಾಡಿ. ಆ ಇಮ್ಮೆನ್ಸ್ ಜಾಯ್ನ ಅನುಭವಿಸಿ ಸ್ನೇಹಿತರೆ. ಇವಾಗ ಸಂಪೂರ್ಣವಾಗಿ ನಾವು ಆಲೋಚನಾರಹಿತ ಸ್ಥಿತಿಯನ್ನ ತಲುಪಿದೀವಿ. ಆ ಆನಂದದೊಂದಿಗೆ ಈಗ ಹನುಮನ ಜೊತೆ ಕನೆಕ್ಟ್ ಆಗೋಣ. ಈ ನಮ್ಮ ಧ್ಯಾನಕ್ಕೆ
ನಮ್ಮ ಎಲ್ಲಾ ಗುರುಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಈ ಧ್ಯಾನದಲ್ಲಿ ಹನುಮಾನ್. ಯಾರಿದ್ರೆ ಹನುಮ ಇರ್ತಾರೆ? ರಾಮ ಇದ್ರೆ ಹನುಮ ಇರ್ತಾರೆ. ಸೊ ಹಾಗಾಗಿ ರಾಮನನ್ನು ಕೂಡ ಆಹ್ವಾನಿಸೋಣ. ಹಾಗೆ ಕುಂಭಮೇಳ ನಡೀತಿದೆ ಅಲ್ವಾ, ಆ ಎನರ್ಜಿನ, ನಾಗ ಸಾಧುಗಳ ಎನರ್ಜಿನ, ಹಾಗೂ ಎಲ್ಲ ಹೈಯರ್ ಮಾಸ್ಟರ್ಸ್ ನ ಎನರ್ಜಿನ, ಏಂಜಲ್ಸ್ ನ, ನಮ್ಗೆ ಇವತ್ತು ಹನುಮನ ಎನರ್ಜಿನ ರಿಸೀವ್ ಮಾಡಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಆ ಎಲ್ಲ ಮಾಸ್ಟರ್ಸ್ ನ ನಾವು ಈಗ ಈ ಧ್ಯಾನಕ್ಕೆ ಆಹ್ವಾನಿಸೋಣ ಸ್ನೇಹಿತರೆ. ಈಗ ಮುಖದಲ್ಲಿ ಮಂದಹಾಸದಿಂದ ಹನುಮಾನ್ನ ನೆನೆಸ್ಕೊಳ್ತಾ ಹೇಳ್ಕೊಳ್ಳಿ, ನಾನು ಹನುಮಾನ್, ನಾನು ಹನುಮಾನ್, ನಾನು ಹನುಮಾನ್. ನಾನಿವಾಗ ಹನುಮಾನ್ನ ಶಕ್ತಿಯನ್ನ ರಿಸೀವ್ ಮಾಡ್ತಿದ್ದೀನಿ. ನಾನು ಇವಾಗ ಹನುಮಾನ್ನ ಬುದ್ಧಿವಂತಿಕೆಯನ್ನ ರಿಸೀವ್ ಮಾಡ್ತಿದ್ದೀನಿ. ನಾನು ಹನುಮಾನ್. ಹನುಮಾನಲ್ಲಿ ಇರುವ ಆ ಶಕ್ತಿಯನ್ನ, ಬುದ್ಧಿವಂತಿಕೆಯನ್ನ, ಚಾಣಾಕ್ಷತನವನ್ನ ರಿಸೀವ್ ಮಾಡ್ತಿದ್ದೀನಿ. ನಾನು ಹನುಮಾನ್. ಹನುಮಾನಲ್ಲಿರುವ ಭಕ್ತಿಯನ್ನ ರಿಸೀವ್ ಮಾಡ್ತಿದ್ದೀನಿ. ಆ ಎನರ್ಜಿ ಎಷ್ಟು ಫ್ಲೋ ಆಗ್ತಿದೆ ನಿಮ್ಮೆಲ್ಲ ನೋಡಿ, ಹನುಮಾನ್ ಎನರ್ಜಿ. ಈಗ ನಾವೆಲ್ಲರೂ ಕೂಡ ಹನುಮಾನ್ ಆಗಿದ್ದೇವೆ. ನಾನು ಹನುಮಾನ್. ಆ ಹನುಮಾನ್ನ ಕರುಣೆ ನನ್ನಲ್ಲಿದೆ, ಅದನ್ನ ನಾನು ಇವಾಗ ರಿಸೀವ್ ಮಾಡ್ತಾ ಇದ್ದೀನಿ. ಹೇಳ್ಕೊಳ್ಳಿ. ನಾನು ಹನುಮಾನ್. ಹನುಮಾನಲ್ಲಿ ಇರುವ ಸ್ಟ್ರೆಂತ್ ನಾನು ರಿಸೀವ್ ಮಾಡ್ತಾ ಇದ್ದೀನಿ. ಹನುಮಾನಲ್ಲಿ ಇರುವ ಪವರ್ನ ನಾನು ರಿಸೀವ್ ಮಾಡ್ತಾ ಇದ್ದೀನಿ. ಹನುಮಾನ್ ಒಬ್ಬ ಚಿರಂಜೀವಿ, ಸೊ ಅವನ ದೀರ್ಘಾಯುಷ್ಯವನ್ನ ನಾನು ರಿಸೀವ್ ಮಾಡ್ತಾ ಇದ್ದೀನಿ. ನಾನು ಹನುಮಾನ್. ಹನುಮಾನ್ ರಾಮನ ದಾಸ. ಈಗ ನೀವು ಹನುಮಾನ್ ಆಗಿದ್ದೀರಾ ಅಲ್ವಾ, ನಿಮ್ ಮುಂದೆ ಯಾರು ನಿಂತಿದ್ದಾರೆ ನೋಡಿ. ರಾಮ, ಶ್ರೀರಾಮ. ಶ್ರೀರಾಮನ ಆಶೀರ್ವಾದವನ್ನು ತಗೊಳ್ಳಿ.
ಶ್ರೀರಾಮ ಆಶೀರ್ವಾದ ಮಾಡ್ತಾ ಹಗ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಾವ್ ಇವಾಗ ಹನುಮಾನ್ ಆಗಿದೀವಿ ಅಲ್ಲ, ನಮ್ಮನ್ನ ಹಗ್ ಮಾಡ್ತಿದ್ದಾರೆ. ಅಷ್ಟು ಖುಷಿ ಆಗ್ತಿದೆ, ಎಷ್ಟು ಸಂತೋಷ ಆಗ್ತಿದೆ. ಆ ದುಃಖ, ಸಂತೋಷಕ್ಕೆ ದುಃಖ ಹೆಚ್ಚಿ ಬರ್ತಿದೆ. ಅನುಭವಿಸಿ. ಈಗ ಹನುಮಾನ್ ಹೇಗ್ ನಿಂತ್ಕೋತಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡಿ. ನೀವು ಹನುಮಾನ್ ಆಗಿದ್ದೀರಾ, ಹನುಮಾನ್ ತರ ನಿಂತ್ಕೋತಿದ್ದೀರಾ. ಆ ಖುಷಿಯನ್ನ ಅನುಭವಿಸಿ ಫ್ರೆಂಡ್ಸ್. ಈಗ ನಿಮ್ಮಲ್ಲಿರೋ ಭಯ, ಚಿಂತೆ, ಕೋಪ, ಆ ನಕಾರಾತ್ಮಕ ಭಾವನೆಗಳು ಎಲ್ಲ ರಿಲೀಸ್ ಆಗಿದೆ. ಯಾವುದು ನಿಮ್ಮ ದೇಹದಲ್ಲಿಲ್ಲ, ಎಲ್ಲ ನಿಮ್ಮಿಂದ ದೂರ ಹೋಗಿ ನಿಮ್ಮಲ್ಲಿ ಬರೀ ಪವರ್, ಸ್ಟ್ರೆಂತ್, ಎನರ್ಜಿ, ಶಕ್ತಿ, ಉತ್ಸಾಹ, ಉಲ್ಲಾಸ, ಸಂತೋಷ, ನೆಮ್ಮದಿ, ಇದೆಲ್ಲ ನಿಮ್ಮದಾಗಿದೆ. ನಿಮ್ಮ ಹೊಸ ದೇಹವನ್ನ ನೋಡ್ಕೊಳ್ಳಿ, ಎಷ್ಟು ಖುಷಿಯಿಂದ, ಉತ್ಸಾಹದಿಂದ, ನೆಮ್ಮದಿಯಿಂದ, ಈ ಚಿಂತೆಯಿಂದ ಇದೆ. ಹೀಗೆ ಈ ಸಂತೋಷ, ನೆಮ್ಮದಿ, ಖುಷಿಯನ್ನ ಫೀಲ್ ಮಾಡ್ತಾ 1 minute ಮೆಡಿಟೇಷನ್ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ನಿಮ್ಮಲ್ಲಿ ಯಾವುದೇ ಭಯ, ಆತಂಕ, ನೆಗೆಟಿವ್ ಎಮೋಷನ್ಸ್ ಇಷ್ಟು ದಿನ ಇದ್ರು ಅದು ಇವತ್ತೇ, ಈ ಕ್ಷಣನೇ ಲಾಸ್ಟ್. ಬಿಕಾಸ್ ನೀವು ಹನುಮಾನ ಶಕ್ತಿಯನ್ನ ಪಡ್ಕೊಂಡು ಹನುಮಾನಲ್ಲಿರೋ ಪ್ರತಿಯೊಂದು ವೈಬ್ರೇಷನ್ನ ನಿಮ್ಮದಾಗಿಸ್ಕೊಂಡಿದ್ದೀರಾ ಫ್ರೆಂಡ್ಸ್. ಈಗ ಮನಸ್ಸಲ್ಲಿ ನೀವು ಏನನ್ನ ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ಯಾವನ್ನ ಪಡ್ಕೋಬೇಕು ಅದನ್ನ ಹೇಳ್ಕೊಳ್ಳಿ.
ನಿಮ್ ಲೈಫಲ್ಲಿ ಅದು ನಡೆದಿದೆ ಅಂತ. ಬಿಕಾಸ್ ನಮ್ಮಲ್ಲಿ ಇವಾಗ ಅನುಮಾನ ಎನರ್ಜಿ ಇದೆ. ಸೊ ನಾವೇನ್ ಅನ್ಕೊಂಡ್ರು ಅದು ಮ್ಯಾನಿಫೆಸ್ಟ್ ಆಗತ್ತೆ. ಸಲ ಹೇಳ್ಕೊಳ್ಳಿ ನಿಮ್ಮ ಸಂಕಲ್ಪವನ್ನು, ಯಾವುದು ನಿಮ್ಮ ಲೈಫಲ್ಲಿ ನಡಿಬೇಕು ಅಂತ ಇದ್ದೀರಾ ಅದನ್ನು 3 ಸಲ ಹೇಳ್ಕೊಳ್ಳಿ ಫ್ರೆಂಡ್ಸ್. ಈಗ ವಿಜುವಲೈಸ್ ಮಾಡಿ ನಿಮ್ ಲೈಫಲ್ಲಿ ಅದಾದ್ರೆ ನಿಮಗೆ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಖುಷಿ ಆಗತ್ತೆ. ಆ ವಿಷಯನ ಯಾರ ಹತ್ರ ಫಸ್ಟ್ ಹೇಳ್ತೀರಾ? ಆ ಖುಷಿಯನ್ನ ಆನಂದಿಸಿ. ಆ ಫೀಲ್ನ ಹಾಗೆ ನಿಮ್ಮ ಮನಸ್ಸು ತುಂಬಾ, ದೇಹದ ತುಂಬಾ ತುಂಬಿಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು 30 ಸೆಕೆಂಡ್ಸ್ ಆ ಫೀಲ್ನ ಫೀಲ್ ಮಾಡಿ. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬರ್ತಾ ನಮ್ಮ ಈ ಧ್ಯಾನಕ್ಕೆ ಎನರ್ಜಿಯನ್ನ ಕೊಟ್ಟ ಹನುಮಾನ್ನ, ಶ್ರೀರಾಮನ್ನ, ಹಾಗೆ ನಮ್ಮ ಎಲ್ಲ ಮಾಸ್ಟರ್ಸ್ನ, ಗುರುಗಳನ್ನ, ಏಂಜಲ್ಸ್ನ ಎಲ್ಲರಿಗೂ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಸಹಜವಾದ ಸ್ಥಿತಿಗೆ ಬನ್ನಿ ಫ್ರೆಂಡ್ಸ್. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಂಡು 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನು ನೋಡ್ತಾ ನಿಮ್ಮ ಕಣ್ಣುಗಳನ್ನ ತೆಗಿಬಹುದು. ಎಸ್, ಹೇಗ್ ಫೀಲ್ ಆಯ್ತು? ಯಾರಾದ್ರೂ ಶೇರ್ ಮಾಡ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ನ?
ಹೇಳಿ ಯಾರಾದ್ರೂ. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ ಚೆನ್ನಾಗಿತ್ತು. ಆಂಜನೇಯನ್ ನೋಡ್ಕೊಂಡು ಅವ್ರನ್ನ ತಬ್ಕೊಂಡು ಹಾ, ಫೀಲ್ ಮಾಡ್ಕೊಂಡು ಬಂದ್ವಿ. ಸೂಪರ್ ನೈಸ್. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ? ಪೂಜಾ, ರಿಲ್ಯಾಕ್ಸ್ ಆಯ್ತಾ ಇವತ್ತಿನು? ಇನ್ನ ಮನೇಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಹೌದಾ? ಕುಕ್ಕರ್ದು ಇಲ್ಲಿ ಆಚೆ ಮಕ್ಳು ಕಿರ್ಚಾಡ್ತಿದ್ದಾರೆ, ಅದನ್ನ ಇಗ್ನೋರ್ ಮಾಡ್ಬೇಕು, ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಷ್ಟೆ. ಅಂತೆ. ಓಕೆ, ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ನಿಮ್ಗೇನಾದ್ರೂ ಈ ತರ ಈ ಕಾನ್ಸೆಪ್ಟ್ ಅಲ್ಲಿ ಮೆಡಿಟೇಷನ್ ಬೇಕು ಅಂತ ಯಾರಾದ್ರೂ ಇದೀರಾ? ಯಾ ಅಂದ್ರೆ ಈ ತರ ಟಾಪಿಕ್ ಮೇಲೆ ಮೆಡಿಟೇಷನ್ ಬೇಕು ಅಂತ. ಮ್ಯಾಮ್, ನಮ್ಗೆ ಡೀಪ್ ಸ್ಲೀಪ್ ಆಗ್ಬಿಡ್ತು. ಅಂದ್ರೆ ನಮ್ಗೆ ನೀವ್ ಹೇಳಿದ್ ಏನು ಕೇಳ್ಸಿಲ್ವಾ? ಹಾ, ಹಾ. ಬ್ರೀತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಅಷ್ಟೇನೆ. ಓಕೆ, ನಾನು ಕಂಪ್ಲೀಟ್ ಡೇಲೇ ಹೋಗಿದ್ದೆ. ಈಗಲೇ ನನ್ಗೆ ನೀವು ಮಾತಾಡುವಾಗ ಓಕೆ. ಅದೇ ಸ್ಟ್ರೆಸ್ ಆಗಿದ್ರಾ ಮ್ಯಾಮ್? ಮಾರ್ನಿಂಗ್ ಇಂದ ಕೆಲ್ಸ ಜಾಸ್ತಿ ಇತ್ತಾ? ಹಾ, ನನ್ನೊಂದು ನೈಟ್ ಹಾಗಾಗಿ. ಶಿಫ್ಟ್ಸ್ ಓಕೆ. ಹೇಳ್ತೀನಿ. ನಾವು ಯಾವಾಗ ಸ್ಟ್ರೆಸ್ ಅಲ್ಲಿ ಇರ್ತೀವಿ, ತುಂಬಾ ಸ್ಟ್ರೆಸ್ ಫೀಲ್ ಮಾಡಿರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ, ಸೊ ಅವಾಗ ನಾವು ಆ, ಯೋಗ ನಿದ್ರೆಗೆ ಹೋಗ್ಬಿಡ್ತೀವಿ ಮೆಡಿಟೇಷನ್ ಕುತ್ಕೊಂಡ ತಕ್ಷಣ. ಸೊ ಇದು ಒಳ್ಳೇದೇನಮ್ಮ? ಈಗ ನಾವು ಡೀಪ್ ನಿದ್ದೆಗೆ ಹೋಗೋದು ಕೂಡ ಒಳ್ಳೇದೇನಾ? ಹೌದು, ಈ ರೀತಿ ನಾವು ಈವ್ನಿಂಗ್ ಮೆಡಿಟೇಷನ್, ನೈಟ್ ಮೆಡಿಟೇಷನ್ ಮಾಡೋದ್ರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಹೌದು ಮೇಡಮ್. ಆ, ತುಂಬಾ ಡೀಪ್ ಆಗಿ ಸ್ಲೀಪ್ ಮಾಡ್ತೀವಿ. ಯಾರೆಲ್ಲ ನೆನ್ನೆ ತುಂಬಾ ತುಂಬಾ ಸಮಯ ಚೆನ್ನಾಗಿ ನಿದ್ದೆ ಮಾಡಿದ್ರಿ? ನೆನ್ನೆ ಮೆಡಿಟೇಷನ್ ಏನು ಆದ್ಮೇಲೆ ನೆನ್ನೆ ಮೆಡಿಟೇಷನ್ ಆದ್ಮೇಲೆ ಅಯ್ಯೋ ಯಾರೆಲ್ಲ ನಾವೆಲ್ಲ ತುಂಬಾ ಮಾಡಿದ್ವಿ, ಡೈಲಿ ನಾವು ರುಟೀನ್. ಮಾಡಿದೀವಿ ಮೇಡಮ್. ಓಕೆ, ಓಕೆ, ತುಂಬಾ ನೈಸ್. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಶೈಲಜಾ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾರೆಲ್ಲ ನನ್ನ ಮೆಡಿಟೇಷನ್ಗೆ ಜಾಯಿನ್ ಆಗಿದ್ರಿ, ಮೆಡಿಟೇಷನ್ ಮಾಡಿದ್ರಿ, ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ದಿನ ಹೀಗೆ ಬನ್ನಿ, ಮೆಡಿಟೇಷನ್ ಮಾಡೋಣ. ಇನ್ನ ಯಾರಾದ್ರೂ ಮೆಡಿಟೇಷನ್ ಮಾಡ್ಬೇಕು ಅಂತ ಇದ್ರೆ ಅವ್ರಿಗೂ ಕೂಡ ಲಿಂಕ್ ನ ಶೇರ್ ಮಾಡಿ. ಓಕೆ, ಓಕೆ. ಎಲ್ಲರೂ ಸೇರಿ ಮೆಡಿಟೇಷನ್ ಮಾಡೋಣ. ಯಾಕಂದ್ರೆ ಹೇಳ್ಕೊಳಕ್ ಆಗದೆ ಇರೋಷ್ಟು ತುಂಬಾ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ. ಸೊ ಅವ್ರಿಗೂ ಹೆಲ್ಪ್ ಮಾಡ್ತಾ, ಅವ್ರನ್ನ ಹೀಲ್ ಮಾಡ್ತಾ, ನಾವು ಹೀಲ್ ಆಗಿ ಲೈಫಲ್ಲಿ ಒಂದು ಒಳ್ಳೆ ಸ್ಥಾನನ ಎಲ್ಲರೂ ಒಟ್ಟೊಟ್ಟಿಗೆ ತಲುಪೋಣ. ನನ್ನ ಉದ್ದೇಶ ಎಲ್ಲರೂ ಚೆನ್ನಾಗಿರ್ಬೇಕು, ಖುಷಿ ಖುಷಿಯಿಂದ ಇರ್ಬೇಕು, ನೆಮ್ಮದಿಯಾಗಿರ್ಬೇಕು ಅನ್ನೋದೇ ಹೌದು ನನ್ನ ಮೇಡಮ್. ಉದ್ದೇಶ. ಸೊ ಹಾಗಾಗಿ ನಾನು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಮೆಡಿಟೇಷನ್ ಮಾಡಿ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲರಿಗೂ ಹೇಳಿದ್ರು ಕೆಲವ್ರು ಹಾಕ್ತಾರೆ, ನೀನೇನೋ ಮಾಡ್ತೀಯ, ನನ್ಗೆ ಮಾಡಕ್ಕಾಗಲ್ಲ ಅಂತ. ಪರವಾಗಿಲ್ಲ, ಎಷ್ಟು ಜನ 100 ಅಲ್ಲಿ ಇಬ್ರು ಬಂದ್ರು ಖುಷಿನೇ. ಸೊ ನಿಮ್ಮ ಅಕ್ಕಪಕ್ಕದವ್ರಿಗೆ, ರಿಲೇಟಿವ್ಸ್ಗೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮೆಡಿಟೇಷನ್ ಮಾಡೋದಕ್ಕೆ, ಅವ್ರಿಗೆಲ್ಲ ಹೇಳಿ ಲಿಂಕ್ಸ್ನ ಕಳಿಸಿ ಮೆಡಿಟೇಷನ್ ಮಾಡಬೇಕು ಅಂತ. ಈಗಿರೋ ಸ್ಟ್ರೆಸ್ ಲೈಫಲ್ಲಿ ಎಲ್ಲರಿಗೂ ಕೂಡ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಮೆಡಿಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ ವಿನುತಾ ಮ್ಯಾಮ್, ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಮೆಡಿಟೇಷನ್ ಅಲ್ಲಿ. ಸೊ ನಾಳೆ ಮೆಡಿಟೇಷನ್ ಅಲ್ಲಿ ವಿಶಸ್ ಫುಲ್ಫಿಲ್ ಮೆಡಿಟೇಷನ್ ಅಂತ ಮಾಡೋಣ. ಆ ಮೆಡಿಟೇಷನ್ಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಒಂದು ಶೀಟು, ಓಕೆ, ಆಮೇಲೆ ಒಂದು ಪೆನ್ ಇಟ್ಕೊಳ್ಳಿ. ಹಾಗೆ ನಿಮ್ ಜೊತೆ ಆದ್ರೆ ಒಂದು ವಾಟರ್ ಬಾಟಲ್ನ ತಗೊಬನ್ನಿ. ಆದಷ್ಟು ಅದು ನೀಲಿ ಬ್ಲೂ ಕಲರ್ ಆಗಿರ್ಬೇಕು ಈ ತರ. ಓಕೆನಾ? ಹ್ಮ್ ಬ್ಲೂ ಹಾ. ಕಲರ್ ಬಾಟಲ್ನ ತಗೊಬನ್ನಿ. ಓಕೆ, ಯಾ ಮ್ಯಾನಿಫೆಸ್ಟೇಷನ್ ನಾಳೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಮ್ಯಾಮ್ ಬ್ಲೂ ಬಾಟ್ಲಿ ಯಾಕೆ ಮ್ಯಾಮ್? ಬ್ಲೂ ಈಸ್ ಬ್ಲೂ ಏನ್ ಮಾಡತ್ತೆ? ಹೀಲ್ ಮಾಡತ್ತೆ. ಸೊ ಬ್ಲೂ ಬ್ಲೂ ನಲ್ಲಿ ಇಲ್ಲ ಅಂದ್ರೆ ಹೀಲಿಂಗ್ ಎನರ್ಜಿ ಇರತ್ತೆ, ಹಾಗಾಗಿ ಬ್ಲೂ ಬಾಟಲ್ ಬ್ಲೂ ಬಾಟ್ಲ್ ಇಲ್ಲ ಅಂದ್ರೆ ತಗೊಳ್ಳಿ ಒಂದು. ಸ್ಕೈ ಥಟ್ ಬ್ಲೂ, ಅಂತ ಡಾರ್ಕ್ ತಗೊಳಕ್ಕಿಲ್ಲ ಬ್ಲೂ, ಹೇಳಿ. ಯಾವ್ದಾದ್ರೂ ಓಕೆ. ಬ್ಲೂ ನಿಯರೆಸ್ಟ್ ಕಲರ್ಸ್, ಸ್ಕೈ ಬ್ಲೂ, ಡಾರ್ಕ್ ಬ್ಲೂ, ಯಾವ್ದು ಬ್ಲೂ ಆದ್ರೂ ಪರವಾಗಿಲ್ಲ. ಓಕೆ, ಓಕೆನಾ? ಎಸ್. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಗೆ
ಧ್ಯಾನ ಮಾಡ್ಸೋರ್ಗೆ ಫ್ರೀ ಆಗಿ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಅಂತ ಕೇಳಿದ್ದೆ. ಧ್ಯಾನ ಮಾಡ್ಸೋರ್ಗೂ ಬೆನಿಫಿಟ್ ಇದೆ, ಧ್ಯಾನ ಮಾಡೋರ್ಗೂ ಬೆನಿಫಿಟ್ ಇದೆ. ಧ್ಯಾನ ಮಾಡ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಬೇರೆಯವ್ರಿಗೆ ಹೀಲ್ ಆಗ್ತಿರೋದನ್ನ ನೋಡಿ ಖುಷಿ ಪಡ್ತೀವಿ, ಪ್ಲಸ್ ಅವರ ಕರ್ಮಗಳನ್ನ ಕಳಿಸ್ತಾ ನಮ್ಮ ಕರ್ಮಗಳನ್ನು ಕಳ್ಕೋತೀವಿ. So, ಹೌದು. ಹಾಗಾಗಿ ಎಲ್ಲರೂ ನೀವು ಕೂಡ ಒಂದಷ್ಟು ಜನಕ್ಕೆ ಧ್ಯಾನಗಳನ್ನ ಹೇಳ್ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಜಾಯ್ನ್ ಆಗಿದ್ರಿ ಇವತ್ತು ಮೆಡಿಟೇಷನ್ಗೆ, ಥ್ಯಾಂಕ್ ಯು. ಬಾಯ್. ನಿಮ್ಗೂ ಕೂಡ ಮೇಡಮ್ ಥ್ಯಾಂಕ್ ಯು ಮ್ಯಾಮ್. ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಜ್ಞಾನ ನಿಮ್ಗೂ ಹೇಳ್ಕೊಡೋದ್ರಿಂದ ನಿಮಗೂ ಕೂಡ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಧನ್ಯವಾದಗಳು. ನಿಮ್ಗೂ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಗೂ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನಿಧಾನ ಕೇಳ್ಕೊಡ್ತೀರಾ ಮ್ಯಾಮ್. ತುಂಬಾ ಇಷ್ಟ ಆಯ್ತು ನಮ್ಗೆ. ಓಕೆ ಓಕೆ ಮ್ಯಾಮ್, ಹ್ಮ್. ಥ್ಯಾಂಕ್ ಯು ನಾಳೆನೂ ಮ್ಯಾಮ್. ಎಲ್ಲರೂ ಜಾಯ್ನ್ ಆಗಿ. ಸಂಡೇ ಅಂತ ಎಲ್ಲ ಮಲ್ಕೊಬೇಡಿ, ಬೇರೆ ಕೆಲ್ಸ ಮಾಡ್ಕೊಂಡು ಕುತ್ಕೋಬೇಡಿ. ಇಲ್ಲ ಬರ್ತೀವಿ ಮ್ಯಾಮ್, ಬರ್ತೀವಿ. ಓಕೆ, ಒಂದು ಸಲ ನಾನು ಸ್ಕ್ರೀನ್ ಶಾಟ್ ತಗೋತೀನಿ. ಯಾಕೋ ಅದ್ ಬರ್ತಾನೆ ಇಲ್ಲ, ಅವಾಗಿಂದ ಟ್ರೈ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಮೇಡಮ್. ನಿನ್ನೆ ನಮ್ದು ನಿಮ್ದು ಇಬ್ರದ ಸ್ಕ್ರೀನ್ ಶಾಟ್ ತಗೊಂಡವ್ರೆ. ಹೌದಾ? ನೋಡಿಲ್ಲ ಶೈಲಜಾ ನಾನು. ಮೇಡಮ್ ನಮ್ದು ಬಂದಿದೆ ಮೇಡಮ್. ಹೌದಾ? ಹೌದಾ? ಹಾ, ಹಾ, ನೈಸ್. ನಾನ್ ನೋಡ್ದೆ. ನನ್ ಹಾ, ಫೋಟೋ ಶೈಲಜಾ ಫೋಟೋ ಎರಡೂ ಬಂದಿದೆ. ಹೌದಾ? ಓಕೆ ಓಕೆ, ಸೂಪರ್. ಥ್ಯಾಂಕ್ ಯು. ಯಾವ್ದ್ರಲ್ಲಿ ಬಂದಿದೆ? ಯಾವ್ದ್ರಲ್ಲಿ? ನಿನ್ನೆ ವಾಟ್ಸಾಪ್ ಅಲ್ಲಿ ಹಾಕಿದ್ದೆ, ಗ್ರೂಪ್ ಅಲ್ಲಿ. ಹಾ, ಗ್ರೂಪ್ ಅಲ್ಲಿ ಹಾಕಿದ್ದಾರೆ ನೋಡಿ. ಸರಿ ಸರಿ. ಓಕೆ ಮ್ಯಾಮ್, ಆಯ್ತು. ಎಲ್ರಿಗೂ ಥ್ಯಾಂಕ್ ಯು. ಬಾಯ್. Thank ಓಕೆ ಮ್ಯಾಮ್, ಬಾಯ್. ಗುಡ್ ನೈಟ್. ಗುಡ್ ನೈಟ್.